జెనెక్స్ ఇది సూక్ష్మ ధాతువులు అంటే మైక్రోన్యూట్రియంట్స్ యొక్క మిశ్రమ ఉత్పాదన. ప్రతి రైతు ఈ సూక్ష్మ ధాతువుల మిశ్రమాన్ని తప్పనిసరిగా అన్ని దశలలోనూ వినియోగించాలి. ప్రతిభా బయోటెక్ జెనెక్స్ ని ప్రత్యేకమైన నానో టెక్నాలజీ ద్వారా తయారు చేసి రైతులకు అందిస్తోంది. జెనెక్స్ లో సూక్ష్మ ధాతువులతో పాటు చిలేటెడ్ అమినో యాసిడ్స్, పొటాషియం, మెగ్నీషియం, సల్ఫర్లు కూడా అదనంగా ఉంటాయి. ప్రతిభా బయోటెక్ వారి జెనెక్స్ ని వాడండి. పైరులో సూక్ష్మ ధాతువుల లోపాలను సవరించడమే కాకుండా నాణ్యమైన అధిక దిగుబడులను సాధించండి. జెనెక్స్, జెనెక్స్, జెనెక్స్. ಕರ್ನಾಟಕ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಕೊಟ್ಟೇಶ್ ಅಂತೇಳಿ ಪ್ರತಿಭಾ ಬಯೋಟೆಕ್ ಕಂಪ್ನಿಯ ಟೆರಿಟರಿ ಮ್ಯಾನೇಜರ್ ಕೆಲಸ ಮಾಡ್ತೀನಿ. ಇವತ್ತು ನಮ್ಮ ಕಂಪನಿಯ ONBA ಪದ್ಧತಿಯಲ್ಲಿ ಆರ್ಗ್ಯಾನಿಕ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಅಗ್ರಿಕಲ್ಚರ್ನ ಕಾನ್ಸೆಪ್ಟಲ್ಲಿ ನಾವು ವಿಜಯನಗರ ಡಿಸ್ಟಿಕ್ಕು ಕೂಡ್ಲಿಗಿ ತಾಲೂಕು ಅಪ್ಪನಹಳ್ಳಿ ಗ್ರಾಮದಲ್ಲಿ BK ಕುಬೇರ, BK ನಾಗೇಂದ್ರ ತಂದೆ ರಾಮದಾಸ್ ಅವರ ಹೊಲಕ್ಕೆ ಬಂದಿರ್ತೇವೆ. ಅವರು ನಮ್ಮ ಕಂಪನಿಯ ONBA ಪದ್ಧತಿಯಲ್ಲಿ ವಾಟರ್ಮೆಲನ್ ಕಲ್ಲಂಡಿಯನ್ನು ಬೆಳೆದಿರ್ತಾರೆ. ಈ ಬೆಳೆಯನ್ನು ನಮ್ಮ ಪ್ರಾಡಕ್ಟ್ ಏನು ಯೂಸ್ ಮಾಡಿದ್ರೆ ಯಾವ ಥರ ಯಾವ ತಿಂಗಳಿಗೆ ಏನು ಮಾಡಿದ್ರೆ ಇದು ಸ್ಪ್ರೇ ಅಂತ ತೊಗೊಂಡ್ರಂತ ನಮ್ಮ ಕಂಪ್ನಿಯ ಸೇಲ್ಸ್ ಆಫೀಸರ್ ಅಂತ ತಿಪ್ಪೇರುದ್ರ ಅವರು ವಿವರಣೆ ಮಾಡ್ತಾರೆ. ನಮಸ್ತೆ ಕರ್ನಾಟಕ. ನನ್ನ ಹೆಸರು ಬಂದುಬಿಟ್ಟು ತಿಪ್ಪೇರುದ್ರ ಎಚ್ ಅಂತೇಳಿ ಬಳ್ಳಾರಿ ಸೇಲ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಪ್ಪನಹಳ್ಳಿ ಗ್ರಾಮ, ರೈತರ ಹೆಸರು ಬಂದುಬಿಟ್ಟು BK ನಾಗೇಂದ್ರ, ತಂದೆಯವರ ಹೆಸರು ಬಂದುಬಿಟ್ಟು ರಾಮದಾಸ್. ಅವರ 10 ಎಕರೆಗೆ ಕಲ್ಲಂಗಡಿಯನ್ನು ಹಾಕಿದ್ದಾರೆ, ಅಂದರೆ ವಾಟರ್ ಮಿಲನ್. ಸಂಪೂರ್ಣವಾಗಿ ನಮ್ಮ ಪ್ರತಿಭಾ ಬಯೋಟೆಕ್ ಕಂಪನಿಯ ONBA ಆರ್ಗಾನಿಕ್ ಆ್ಯಂಡ್ ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಅಗ್ರಿಕಲ್ಚರ್ ವಿಧಾನದಲ್ಲಿ ಅವರು ವ್ಯವಸಾಯವನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಸಾವಯವ ಮತ್ತು ಪೌಷ್ಟಿಕಾಂಶ ಸಮತೋಲಿತ ಕೃಷಿ. ಇವರು ಸಂಪೂರ್ಣವಾಗಿ ONBA ವಿಧಾನದಲ್ಲೇ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಈಗ ನಾವು ಫಸ್ಟಿಗೆ ಪ್ಲಾಟಿಗೆ ವಿಸಿಟ್ ಕೊಟ್ಟಾಗ ಈ ಕಲ್ಲಂಗಡಿ ಏನಿದ್ದಿಲ್ಲ, ಎಲ್ಲ ಅವರು ಇದು ಮಾಡಿಬಿಡ್ಬೇಕು ಅಂದ್ಕೊಂಡಿದ್ರು. ನಾವು ಬಂದು ಹಿಂಗೆ ಕನ್ಸಲ್ಟ್ ಮಾಡಿದಾಗ ನಮ್ಮ ONBA ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದ್ರ ಪ್ರಕಾರ ಅವ್ರು ಏನೆಲ್ಲ ಬಳಕೆ ಮಾಡ್ಯಾರ ನಮ್ಮ ಪ್ರತಿಭಾ ಬಯೋಟೆಕ್ ಪ್ರಾಡಕ್ಟ್ಗಳು, ರೈತರಾದಂಥ BK ನಾಗೇಂದ್ರ ಅವರ ಏನು ಹೇಳ್ತಾರೆ ಅವ್ರ ಬಾಯಲ್ಲೇ ನಾವು ತಿಳ್ಕೊಳ್ಳೋಣ. ಸರ್ ಹೇಳ್ರಿ ಸರ್, ಫಸ್ಟು ನಾನು ಹೊಲಕ್ಕೆ ಭೇಟಿ ಕೊಟ್ಟಾಗ ನಿಮ್ಮ ಪ್ಲಾಟು ಯಾವ ರೀತಿ ಇತ್ತು, ಈ ONBAನ ಯಾವ ರೀತಿ ಅಪ್ಲೈ ಮಾಡ್ಕೊಂಡ್ರಿ ಸರ್? ಸರ್, ಇದು ನೀವು ಬಂದಿದ್ದ ಟೈಮ್ನಲ್ಲಿ ಇದು ಸ್ಟೆಮ್ಲೈಟ್ ಬಂದು ಭಾಳ ಡ್ಯಾಮೇಜ್ ಆಗಿದೆ ಸರ್. ಆಮೇಲೆ ಪ್ರೋಮೋ, ಜೂಕ, ಬೋರನ್ನು ಸ್ಪ್ರೇ ಮಾಡಿದಾಗ ಸ್ವಲ್ಪ ಮತ್ತೆ ದಾರಿಗೆ ಬಂದು ಅವಾಗಲಿದ್ದೇನೆ ಸ್ವಲ್ಪ ಫ್ಲವರ್ ಸೆಟ್ಟಿಂಗ್ ಆಗಿದೆ ಸರ್. ಫಸ್ಟ್ ಬೆಡ್ಡಲ್ಲಿ ಏನು ಕೊಟ್ರಿ ಸರ್ ನೀವು ಇದಕ್ಕೆ? ಸರ್, ಎಕರೆಗೆ 80 kg ಆವನಿ, 20 kg ಪುಡಮಿ, 10 kg ಕುಕೋಲಿ, 50 kg DAP ಫಸ್ಟು ಸಾಯಿಲ್ ಅಪ್ಲಿಕೇಶನ್ ಮಾಡಿದ್ದೀವಿ ಸರ್. ಮಾಡಿದ್ರಿ? ಹ್ಞೂ ಸರ್. ಅದ್ರ ಬಗ್ಗೆ ರಿಸಲ್ಟ್ ಒಪಿನಿಯನ್ ಏನು ನೀವು ಗಮನಿಸಿದ್ರಿ ಸರ್? ಬೇರೆ ಫರ್ಟಿಲೈಸರ್ ಕೊಡೋದಕ್ಕಿಂತ ಈ ಆವನಿ ಪುಡಮಿ ಕೊಡೋದ್ರಿಂದ ಭೂಮಿ ಚೆನ್ನಾಗಿರ್ತದೆ, ಅಲ್ಲಿದ್ದ ಫ್ಯೂಚರು ಭೂಮಿ ಹಾಳಾಗಲಾರ್ದಂಗೆ ಇರ್ತದೆ ಎಂಬ ಉದ್ದೇಶಕ್ಕೂ ನಾವು ಅದನ್ನು ಹಾಕಿದ್ದೀವಿ ಸರ್. ಅದನ್ನು ಹಾಕಿದ್ರಿ. ಮತ್ತು ತದನಂತರ ಈಗ ನೀವು ಬೆಡ್ಡಲ್ಲಿ ಅವನಿ, ಪುಡಮಿ, ಕೊಕೋಲಿ ಕೊಟ್ಟ ನಂತರ ಡ್ರಿಪ್ಪಲ್ಲಿ ಆಗಿರ್ಬೋದು, ಸ್ಪ್ರೇಯಲ್ಲಿ ಆಗಿರ್ಬೋದು, ಯಾವೆಲ್ಲ ಉತ್ಪನ್ನಗಳನ್ನು ಬಳಕೆ ಮಾಡಿದ್ರಿ ಪ್ರತಿಭಾ ಬಯೋಟೆಕ್? ಡ್ರಿಪ್ಪಿಗೆ ಬಂದು ಎಕರೆಗೆ 3 kg ಫಸ್ಟು ಟೇರ ಕೊಟ್ಟಿದ್ದೀವಿ ಸರ್. ಟೇರ ಕೊಟ್ಟಿರಿ ಸರ್, ರೂಟು ಗ್ರೋತ್ ಆಗೋ ಟೈಮ್ನಲ್ಲಿ. ಆಮೇಲೆ ಬಂದು ಫ್ಲೋರಾ ಎಕರೆಗೆ 3 kg ಕೊಟ್ಟಿದ್ದೀವಿ ಸರ್. ಫ್ಲೋರಾ ಮಧ್ಯದಲ್ಲಿ ಇದು ಜೂಕ, ಸರ್, ಮತ್ತು ಬೋರಾನು, ಮೆಗ್ನೀಷಿಯಮು, ಕಾರ್ಬನ್ ಬಂದು ಎಕರೆಗೆ 2 kg ಕೊಟ್ಟಿದ್ದೀವಿ. ಎಕರೆಗೆ 2 kg ಕೊಟ್ಟಿದ್ದೀವಿ ಸರ್. ಓಕೆ ಸರ್. ಮತ್ತೆ ಆಮೇಲೆ ಫ್ಲವರ್ ಸೆಟ್ ಆದಾಗಲಿದ್ದ ಇದು ಫ್ಲೋರಾ ಕೊಟ್ಟಿವಿ ಸರ್, ಎಕರೆಗೆ 3 kg ಫ್ಲೋರಾ ಕೊಟ್ಟಿರಿ. ಫ್ಲೋರಾ ಅಂದರೆ ಈಗ ಮತ್ತೆ ಈಗಲೂ ಫ್ಲೋರಾ ಕೊಟ್ಟ ನಂತರ ಈಗೆಲ್ಲ ಫ್ಲವರ್ ಮತ್ತೆ ಪೂರ್ತಿ ಡ್ರಾಪ್ ಆಗಿ ಮತ್ತೆ ಈಗ ಫ್ಲವರ್ ಬರ್ತಾ ಇದೆ ಸರ್. ಅಲ್ಲಿ ಬರ್ತಾ ಇದೆ ಮತ್ತೆ. ಹ್ಞೂ ಸರ್, ಇದೆಲ್ಲ ಫ್ಲೋರಾದು ರಿಸಲ್ಟ್. ಫ್ಲೋರಾದ ರಿಸಲ್ಟ್ ಸರ್. ಲಾರಾನು ಕೊಟ್ಟಿದ್ರೇನು ಸರ್? ಲಾರ ಇನ್ನೂ ಕೊಟ್ಟಿದ್ದಿಲ್ಲ ಸರ್. ಅಂದರೆ ಕಾಯಿ ಸೈಜ್ ಆಗೋ ಟೈಮಲ್ಲಿ ಸರ್ ಈಗಲಿದ್ದ ಲಾರ ಸ್ಟಾರ್ಟ್ ಮಾಡ್ಬೇಕು ಸರ್. ಲಾರ ಇನ್ನು ಇದು ಕಟಾವಾಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಇನ್ನು 12-14 ದಿವಸ ಟೈಮ್ ಇದೆ ಸರ್. ಇನ್ನು 12ರಿಂದ 14 ದಿನ. ಹ್ಞೂ ಸರ್. ಇದರಲ್ಲಿ ಕಾಯಿ ಆಗಲೂ ನೋಡ್ಬೋದು. ಒಂದು ದಿನಕ್ಕೆ ಎಷ್ಟು ಗ್ರಾಮ್ ಬೆಳೆಯುತ್ತೆ ಸರ್ ಇದು? ಸರ್, ಇದು ಪರ್ ಡೇ 200 ಗ್ರಾಮ್ ಬೆಳಿತೈತೆ ಸರ್. 200 ಗ್ರಾಮ್. ಹ್ಞೂ ಸರ್. ಮತ್ತು ಸ್ಪ್ರೇ ಏನೆಲ್ಲ ಮಾಡಿರಿ ಸರ್? ಆಲ್ಮೋಸ್ಟ್ ಎಲ್ಲ ಪ್ರತಿಭಾವೇ ಮಾಡಿ ಸರ್, ನ್ಯೂಟ್ರೆಂಟ್ ಎಲ್ಲ. ಸರ್, ಈಗ ಕಾಯಿ ಸೈಜ್ ಆಗಕ್ಕೆ ಮತ್ತೆ ಟಾಪ್ಸಿನ್ ಅಂತ ಬರುತ್ತಲ್ಲ ಸರ್ ಪ್ರತಿಭಾ ಬಯೋಟೆಕ್, ಅದನ್ನು ಬಳಕೆ ಮಾಡಿರಾ? ಎಕರೆಗೆ 3 kg ಕೊಟ್ಟಿದ್ದು ಸರ್. ಅದನ್ನು ಎಕರೆಗೆ 3 kg, 1/2 kg ಬೋರಾನ್ ಕೊಟ್ಟಿದ್ದೀವಿ ಸರ್. 1/2 kg ಬೋರಾನು, 3 kg ಟಾಪ್ಸಿನ್. ಹ್ಞೂ ಸರ್. ಮತ್ತು ಆಮೇಲೆ ಎಕರೆಗೆ 5 kg ಮೆಗ್ನೀಷಿಯಂ ಸಲ್ಫೇಟನ್ನು ಕೊಟ್ಟಿದ್ದೀವಿ ಸರ್. ಎಕರೆಗೆ 5 kg ಮೆಗ್ನೀಷಿಯಂ ಸಲ್ಫೇಟನ್ನು ಕೊಟ್ಟಿದ್ದೀವಿ ಸರ್. ಇದು ಸರ್ ಸ್ಪ್ರೇ ಏನು ಮಾಡಿದ್ರಿ
ಸ್ಪ್ರೇ ನಿಮ್ಮದು ಜೆನೆಕ್ಸ್ ಮಾಡಿದ್ದೀವಿ ಸರ್, ಬೆಟ್ಟು ಮಾಡಿದ್ದೀವಿ, ಬೆಟ್ಟು ಮಾಡಿದ್ರಿ, ಮತ್ತು ಇದು ಕಾರ್ಬನ್ನು ಸ್ಪ್ರೇ ಮಾಡಿದ್ದೀವಿ, ಕಾರ್ಬನ್ನು, ಬೋರನ್ನು ಸ್ಪ್ರೇ ಮಾಡಿದ್ದೀವಿ, ಫ್ಲೋರನ್ನು ಸ್ಪ್ರೇ ಮಾಡಿದ್ದೀವಿ, ಸ್ಟಾರ್ಟಿಂಗಲ್ಲಿ ಗ್ರೋತ್ ಸ್ಟೇಜಲ್ಲಿ ಟೇರನ್ನು ಸ್ಪ್ರೇ ಮಾಡಿದ್ದೀವಿ ಟೇರ ಮಾಡಿರಿ ಸರ್. ಅದರ ಒಪಿನಿಯನ್ ಸರ್, ಗ್ರೌತ್ ನಿಮಗೆ ಹೆಂಗೆ ಅನಿಸ್ತದೆ? ನಾವು ಬೇರೆ 9919 1261 ಸ್ಪ್ರೇ ಮಾಡೋದಕ್ಕಿಂತ ಇದು ಆಲ್ ಮೈಕ್ರೋ ನ್ಯೂಟ್ರೆಂಟು ವಿತ್ NPK ಇರೋದಕ್ಕಿಂತ ಇದೇ ಚೆನ್ನಾಗಿದೆ ಅಂತೇಳಿ ಇದನ್ನೇ ಸ್ಪ್ರೇ ಮಾಡಿದ್ದೀವಿ ಸರ್. ಅಷ್ಟು ಅದ್ಭುತವಾಗೈತೆ ರಿಸಲ್ಟ್ ಚೆನ್ನಾಗಿದೆ ಸರ್. ಅದು ಸರ್ ಫ್ಲೋರಾ ಸರ್, ಫ್ಲೋರನ್ನು ಚೆನ್ನಾಗಿದೆ ಸರ್. NPK ಪ್ಲಸ್ ವಿತ್ ಮೈಕ್ರೋ ನ್ಯೂಟ್ರೆಂಟ್ಸು, ವಿಟಮಿನ್ಸು, ಹಾಂ ಸರ್, ಆ್ಯಸಿಡ್ಸ್ ಎಲ್ಲ ಇದಾವಲ್ಲ ಸರ್, ಅದನ್ನು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಬೇರೆ ಮೈಕ್ರೋ ನ್ಯೂಟ್ರೆಂಟ್ ಯೂಸ್ ಮಾಡಲಾರ್ದಂಗ ಇದನ್ನೇ ಮಾಡಿದ್ವಿ ಸರ್. ಅಂದರೆ ಬೇರೆ ಮೈಕ್ರೋ ನ್ಯೂಟ್ರೆಂಟ್ ಮಾಡೋದಕ್ಕಿಂತ ಈ ಮೈಕ್ರೋ ನ್ಯೂಟ್ರೆಂಟ್ ಯೂಸ್ ಮಾಡೋದ್ರಿಂದ ಎರಡು ಒಂದೇದ್ರಲ್ಲೇ ಬರ್ತವೆ ಅಂತೇಳಿ ಇದನ್ನೇ ಮಾಡಿದ್ವಿ ಸರ್. ಇದಕ್ಕೂ ವ್ಯತ್ಯಾಸ ನೀವು ಗಮನಿಸಿರ ಸರ್? ಇಲ್ಲ, ಗಮನ ಮಾಡಿದ್ವಿ ಸರ್. ಹಾಂ ಸರ್, ಅದರಿಂದ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಸರ್ ರೈತರಿಗೆ? ಬೇರೆ ಕಂಪ್ನಿ ಇದಕ್ಕೆ ಯೂಸ್ ಮಾಡೋದಕ್ಕಿಂತ ಇದು ಎರಡು ಯೂಸ್ ಮಾಡೋದಕ್ಕಿಂತ ಇದು ಒಂದೇ ಯೂಸ್ ಮಾಡಿದ್ರೂ ಎರಡು ಕೆಲಸನೂ ಆಗಿಬಿಡ್ತಾವೆ ಸರ್. ಬೆಟರ್ ಅನ್ಸುತ್ತೆ ಸರ್. ಬೆಟರ್ ಅನ್ಸುತ್ತೆ ಸರ್. ಮತ್ತು ಈಗ ಇದು ಸೀಡ್ ಹಾಕಿರೋದು ನಾವೀಗ 3 ವರ್ಷಲಿದ್ದಾನು ಇದು ಪ್ರತಿಭಾ ಯೂಸ್ ಮಾಡ್ತಾ ಇದ್ದೀವಿ ಸರ್. ಪ್ರತಿಭಾ ಬಯೋಟೆಕ್ 3 ವರ್ಷದಿಂದ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್. ಈಗ ಕಟಿಂಗ್ ಬಂದತ್ತಲ್ಲ ಸರ್, ಎಕರೆಗೆ ಎಷ್ಟು ಟನ್ ಬರ್ಬೋದು ಸರ್? ಸರ್, ಈ ಸಲ ಸ್ವಲ್ಪ ಅನುಕೂಲ ವಾತಾವರಣ ಇಲ್ಲ ಸರ್. ಹಾಂ, ಲಾಸ್ಟ್ ಇಯರ್ ಇದೇ ಪ್ಲಾಟಲ್ಲಿ ಎಕರೆಗೆ ಫಸ್ಟ್ 16 ಟನ್ನು ಫಸ್ಟ್ ಕಟಿಂಗ್ ಎಲ್ಲ ಆಗಿದೆ. ಫಸ್ಟ್ ಕಟಿಂಗಲ್ಲಿ 16 ಸೆಕೆಂಡ್ ಥರ್ಡ್ ಮತ್ತೆ 10 ಕಟಿಂಗ್ ಬಂದಿದೆ ಸರ್. ಅಂದರೆ ಫಸ್ಟ್ ಕಟ್ಟಿಂಗಲ್ಲಿ 16 ಟನ್ ಕಳೆದ ವರ್ಷ, ಎರಡನೇ ಕಟ್ಟಿಂಗಲ್ಲಿ 10 ಟನ್, ಎರಡು ಮೂರು ಕಲ್ತು. ಈಗ ವಾತಾವರಣ ಸರಿ ಇಲ್ಲದ್ರಿಂದ ಅಂದಾಜು ಈಗ ಎಕರೆಗೆ ಎಷ್ಟು ಟನ್ ಟನ್ ಬರ್ಬೋದು? ಮೇಲೆ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. 10ರಿಂದ 12 ಟನ್ ಬರ್ಬೋದು ಕಟ್ಟಿಂಗ್ ಆದ್ರೆ. ಆಕ್ಚುಲಿ ಬೇರೆ ಕಡೆಗೆಲ್ಲ ಭಾಳ ಜನ ತೆಗೆದಾಕಿದ್ದಾರೆ ಈ ಟೈಮ್ನಲ್ಲಿ, ನಮ್ಮ ಏರಿಯಾದಲ್ಲಿ. ಅಂದ್ರೆ ವಾತಾವರಣ ಅನುಕೂಲ ಇಲ್ಲ. ಹಾಂ ಸರ್, ನಾವು ಹಂಗೆ ಅದು ಇದು ಎಲ್ಲ ಸ್ಪ್ರೇ ಮಾಡಿ ಆದಷ್ಟು ಬಂದಿಗೆ ಸ್ವಲ್ಪ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಸರ್. ಒಂದು 10 ಟನ್ ಮೇಲೆ ಫಸ್ಟ್ ಕಟಿಂಗ್ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ ಸರ್. ಈಗಲೂ ಕಟ್ಟಿಂಗ್ ಮಾಡಿದ್ರೆ ಫಾರ್ ಒಂದು ಎಕರೆಗೆ 10ರಿಂದ 12 ಟನ್ ಬರ್ಬೋದು ಅಂತ ರೈತರು ಹೇಳ್ತಾ ಇದ್ದಾರೆ. ಈ ಕಟ್ಟಿಂಗ್ ಆದ್ರೂ ಕೂಡ ಈಗಲೂ ಇನ್ನ ಸರ್ ನಿಮ್ಮ ಹೊಲದಲ್ಲಿ ನಾನು ಗಮನಿಸಿದ ಪ್ರಕಾರ ಫ್ಲವರ್ ಇದೆ, ಸಣ್ಣ ಕಾಯಿ ಕೂಡ ಇದಾವೆ ಸರ್. ಇದಕ್ಕೆ ಏನು ಹೇಳ್ತೀರಿ ಸರ್ ನೀವು? ಅದು ಈ ಫ್ಲೋರಾ ಇದು ಸ್ಪ್ರೇ ಟಿಪ್ ಕೊಟ್ಟದಾಗಲಿದ್ದೆ ಮತ್ತೆ ಹೊಸ ಫ್ಲವರು ಫ್ರೂಟು ಬಂದಿದೆ ಸರ್. ಫ್ಲವರ್ ಆಗಿರ್ಬೋದು, ಸಣ್ಣದಿಲ್ಲ ಫ್ಲವರ್ ಐತೆ, ಕಾಯಿನೂ ಪಿಂಜಗಳು ಬರಕತ್ತಾವ. ಹ್ಞೂ ಸರ್. ಸರ್, ಈಗ ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. ನಮ್ಮ ಹೆಸರು BK ನಾಗೇಂದ್ರ, ಸನ್ ಆಫ್ ರಾಮದಾಸು. ಇದು ಅಪ್ಪೇನಹಳ್ಳಿ ಗ್ರಾಮ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ ಸರ್. ಮೊಬೈಲ್ ನಂಬರ್ ಹೇಳಿ. 900000444988. ನನ್ನ ಹೆಸರು ತಿಪ್ಪೇರುದ್ರ ಅಂತೇಳಿ, ನಾನು ಬಳ್ಳಾರಿ ಸೇಲ್ಸ್ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮೊಬೈಲ್ ಸಂಖ್ಯೆ ಬಂದುಬಿಟ್ಟು 95 35 75 0666. ನಮಸ್ತೆ ಸರ್. ಬೇರೆ ಪ್ರಾಡಕ್ಟು ಬಳಸಿದರೆ ಇದು ಇಷ್ಟು ಫ್ರೂಟ್ಸ್ ಸತೆ ಸೆಟ್ಟಿಂಗ್ ಆಗ್ತಿಲ್ಲ ಅಂತ ಅನ್ಕೊಂಡಿವಿ ಸರ್. ನಾವು ಈ ಪ್ರತಿಭಾ ಪ್ರಾಡಕ್ಟು ಯೂಸ್ ಮಾಡಿದ್ದಕ್ಕೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದ್ದೇವೆ ಸರ್. ಬೇರೆಯವ್ರು ಯಾರನ್ನ ರೈತರು ಇದನ್ನು ಉಪಯೋಗ ಮಾಡಿದ್ರೆ ಸತ್ತ ಅವರಿಗೆ ಒಳ್ಳೆಯದೇ ಆಗ್ತದೆ ಸರ್. ಇದು ನೀವು ಈಗ ಕಟ್ಟಿಂಗಲ್ಲಿ ಬಂದರೂ ಕೂಡ ಎಕರೆಗೆ 10ರಿಂದ 12 ಟನ್ ಬರುತ್ತೆ ಅಂತ ಹೇಳಿರಲ್ಲ. ಹೌದು ಸರ್. ಆದ್ರೂ ಈ ಫ್ಲೋರಾ ನೀವೇನು ಡ್ರಿಪ್ಪಲ್ಲಿ ಕೊಟ್ಟಿರಲ್ಲ, ಮತ್ತೆ ಫ್ಲವರಿಂಗು ಮತ್ತೆ ಕಾಯಿನೂ ಸಣ್ಣವಾಗ್ಲೇ ಹಾಕತ್ತವೆ. ಇಲ್ಲೇ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು, ಮತ್ತು ಇಲ್ಲಿನೂ ನೀವು ಗಮನಿಸ್ಬೋದು. ಹೌದು ಸರ್. ಮತ್ತು ಇಲ್ಲಿನೂ ನೋಡ್ರಿ ಎಂಡಿಂಗ್ ಮೂಮೆಂಟಲ್ಲಿ ಕೂಡ ಮತ್ತೆ ಕಾಯಿಗಳು ಹಾಕತ್ತಾವ, ಫ್ಲವರಿಂಗ್ ಕೂಡ ಬರಕತ್ತ. ಈಗ ಇವ್ರ ತೋಟದಲ್ಲಿ ಒಂದು ಕಾಯಿನ ತೂಕ ಕೂಡ ನೋಡಿ ಮತ್ತೆ ಟೇಸ್ಟ್ ಹೇಗಿದೆ ಅಂತೇಳಿ ಕಟ್ ಮಾಡಿ ಕೂಡ ನೋಡೋಣ. ಈಗ ನಾವೊಂದು ಕಾಯಿನ ಕಟ್ ಮಾಡಿ ಅದರದ್ದು ರುಚಿ ಹೇಗಿದೆ ನೋಡೋಣ, ತೂಕ ಕೂಡ ಈಗ ಮಾಡೋಣ. ನಾಲ್ಕು ಕೆಜಿಲ 400 ಗ್ರಾಮ್. ವಾವ್, ಎಕ್ಸಲೆಂಟ್ ಕಲರ್. ಟೇಸ್ಟ್ ನೋಡೋಣ ಈಗ. ಎಕ್ಸಲೆಂಟ್ ಟೇಸ್ಟ್. ಪ್ರತಿಭಾ ಬಯೋಟೆಕ್ ಉತ್ಪನ್ನಗಳನ್ನು ಬಳಸೋಣ, ಅಧಿಕ ಇಳುವರಿಯನ್ನು ಪಡೆಯೋಣ.